ವೆಲ್ಕಮ್ ಬ್ಯಾಕ್ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೋದ ಕ್ಲಾಸಿನಲ್ಲಿ ನಾವು ಏನು ನೋಡಿದರೆ ಸಿವಿಲ್ PC ಮಾಡೆಲ್ ಕ್ವಶನ್ ಪೇಪರ್ 2024ರಲ್ಲಿ ನಡೆದಂತಹ ಕ್ವಶನ್ ಪೇಪರನ್ನು ನೋಡಿದ್ವಿ. 50 ಪ್ರಶ್ನೆಗಳನ್ನು ನಾವು ಕಂಪ್ಲೀಟೆಡ್ ಮಾಡಿದ್ವಿ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಸಿವಿಲ್ PC ಮಾದರಿ ಪ್ರಶ್ನೆ ಪತ್ರಿಕೆದಾಗಿದ್ದು ಇದೇ ರೀತಿ ಪ್ರಶ್ನೆಗಳನ್ನು ಬರುತ್ತವೆ, ಇದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸರಿಯಾಗಿ ನೋಡ್ಕೊಳ್ಳಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆಗಳ ಹಾಗೂ ಉತ್ತರಗಳನ್ನು ನೋಡಿ ಇಲ್ಲಿ ಮತ್ತು ಪ್ರಶ್ನೆ ಉತ್ತರಗಳನ್ನು ಸರಿಯಾಗಿ ನೋಡ್ಕೋಣ. ಪ್ರಶ್ನೆ 51ನೇ ಪ್ರಶ್ನೆ. ಡ್ಯಾಶ್ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ? ಆಪ್ಷನ್ಸ್ A ಉಲಾರಾ, ಆಪ್ಷನ್ ಬಿ ವೆಂಬನಾಡ, ಆಪ್ಷನ್ C ಚಿಲಿಕಾ, ಆಪ್ಷನ್ D ನಾಗಾರ್ಜುನ ಸಾಗರ. ಇಲ್ಲಿ ಸರಿಯಾದ ಉತ್ತರ ಯಾವ ಸರೋವರ ಅಂತ ಕೇಳಿದರೆ ಅತಿ ದೊಡ್ಡ ಉಪ್ಪಿನ ನೀರಿನ ಸರೋವರ ಅಂದರೆ ಸರಿಯಾದ ಉತ್ತರ ಆಪ್ಷನ್ C ಚಿಲಿಕಾ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಆಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ C ಯುರೇನಸ್ ಗ್ರಹ ಇತರೆ ಗ್ರಹಗಳೊಂದಿಗೆ ಹೋಲಿಸಿ ನೋಡಿದರೆ ಗ್ರಹ ತಿರುಗುತ್ತದೆ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ C ಯುರೇನಸ್ ಆಗಿರುತ್ತೆ. ಇದೇ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ 53ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡಿ. ತಪ್ಪಾಗಿರುವುದನ್ನು ಆರಿಸಿ ಬರೆಯಿರಿ. ಆಪ್ಷನ್ A NDA ಪರೀಕ್ಷೆ, ಇದು ರಕ್ಷಣಾ ಸೇವೆಗಳು. ಆಪ್ಷನ್ B CAT ಪರೀಕ್ಷೆ, ಭಾರತೀಯ ತಂತ್ರಜ್ಞಾನ ಸೇವೆ IIT. ಹಾಗೆ ಆಪ್ಷನ್ C ICAI ಪರೀಕ್ಷೆ, ಚಾರ್ಟರ್ ಅಕೌಂಟೆಂಟ್. ಆಪ್ಷನ್ D CLAT, ಇದು ಕಾನೂನು ಅಂತ ಕೊಟ್ಟಿದ್ದಾರೆ. ತಪ್ಪಾಗಿರೋದು ಯಾವುದು ಅಂತ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋಣ. 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. CAT ಪರೀಕ್ಷೆ ಭಾರತೀಯ ತಂತ್ರಜ್ಞಾನ ಸೇವೆಗೆ ಸಾಧ್ಯವಾಗುವುದಿಲ್ಲ. ಇದು ಪ್ರಶ್ನೆ ತಪ್ಪಾಗಿದೆ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ. ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಲ್ಲಿ ತಪ್ಪಾಗಿದೆ ಅಂತ ಕೇಳಿದರು, ಇಲ್ಲಿ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಆಪ್ಷನ್ A ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಕರೀತಾರೆ. ಆಪ್ಷನ್ B ಜನವರಿ 15 ರಾಷ್ಟ್ರೀಯ ಯುವ ದಿನ ಅಂತ ಕರೀತಾರೆ. ಆಪ್ಷನ್ C ಜನವರಿ 24 ಸೇನಾ ದಿನ ಅಂತ ಕರೀತಾರೆ. ಆಪ್ಷನ್ D ಜನವರಿ 30 ಹುತಾತ್ಮರ ದಿನ ಅಂತ ಕರೀತಾರೆ. ಈ 4 ಆಪ್ಷನ್ಸ್ನಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಜನವರಿ 30 ಹುತಾತ್ಮರ ದಿನವಾಗಿದೆ. ಇವು 3 ತಪ್ಪಾಗಿದ್ದ ಪ್ರಶ್ನೆ ಆಗಿರುತ್ತೆ. ಸರಿಯಾದ ಉತ್ತರ ಜನವರಿ 30 ಹುತಾತ್ಮರಾದ ದಿನ. ಹಾಗೆ ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಮಾನವನ ಅಭಿವೃದ್ಧಿ ಸೂಚ್ಯಂಕ ಅಂಶವಲ್ಲ ಅಂತ ಕೇಳಿದರೆ ಸೂಚ್ಯಂಕದ ಅಂಶವಲ್ಲ. ಇಲ್ಲಿ ಮೊದಲನೇ ಪ್ರಶ್ನೆ A ಸ್ವಸ್ಥ ಜೀವನ, B ಜ್ಞಾನ, C ಜೀವನ ಮಟ್ಟ, D ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ. ಇಲ್ಲಿ ಸೂಚ್ಯಂಕ ಮಾನವನ ಅಭಿವೃದ್ಧಿಯ ಸೂಚ್ಯಂಕ ಅಂಶವಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ D ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಇದು ಸರಿಯಾದ ಮಾನವನ ಅಭಿವೃದ್ಧಿ ಅಂಶವಲ್ಲಾಗಿದೆ. ಹಾಗೆ ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡಿ.
ಆಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಯಾವ ಸಚಿವಾಲಯ? ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಆಪ್ಷನ್ ಬಿ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಕೊನೆಯದಾಗಿ ಆಪ್ಷನ್ ಡಿ ಗೃಹ ಸಚಿವಾಲಯ. ಗೃಹ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಹಣಕಾಸು ಸಚಿವಾಲಯವು ಆಲ್ವಾ ಸಮಾರಂಭಕ್ಕೆ ಸಂಬಂಧಿಸಿದೆ. ಹಾಗೆ 57ನೇ ಪ್ರಶ್ನೆ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ ಪಾಕ್ ಜಲಸಂಧಿ, ಇದು ಭಾರತ ಮತ್ತು ಮಾಲ್ಡೀವ್ ನದಿಯ ಸಂಧಿಯಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಆಪ್ಷನ್ ಬಿ ಮಲ್ಕಾ ಜಲಸಂಧಿ, ಇದು ಮಲೇಷಿಯಾ ಮತ್ತು ಇಂಡೋನೇಷಿಯಾದ ಮಧ್ಯದಲ್ಲಿದ್ದು. ಹಾಗೆ ಆಪ್ಷನ್ ಸಿ ಜಿಬ್ರಾಲ್ಟರ್ ಜಲಸಂಧಿ, ಇದು ಸ್ಪೇನ್ ಮತ್ತು ಇಟಲಿಯ ನಡುವೆ ಇದೆ ಅಂತ ಹೇಳಿದರೆ. ಬಿ ಆಪ್ಷನ್ ಡಿ ಹಾರ್ಮಜ್ ಜಲಸಂಧಿ, ಭಾರತ ಮತ್ತು ಮಾಲ್ಡೀವ್ಸ್ ಈ ದೇಶಗಳ ನಡುವೆ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಲ್ಕಾ ಜಲಸಂಧಿ, ಮಲೇಷಿಯಾ ಮತ್ತು ಇಂಡೋನೇಷಿಯಾದ ಇದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ ಈ ರೀತಿ ಪ್ರಶ್ನೆ ಕೇಳ್ತಾರೆ, ಸರಿ ತಪ್ಪು ಬಗ್ಗೆ ನೀವು ನೋಡಬೇಕಾಗುತ್ತೆ. 58ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ನೋಡೋಣ. ಇಲ್ಲಿ ಪ್ರಶ್ನೆ ಸರಿಯಾದದನ್ನು ಆರಿಸಿ ಬರೆಯಿರಿ. ಈ ಪ್ರಶ್ನೆ ತಾಳ್ವ ವ್ಯಾಧಿಗಳು ಅಂದರೆ ತಾಳಗಳು, ಆಪ್ಷನ್ ಬಿ ಗಾಳಿ ವ್ಯಾಧಿಗಳು ವೀಣೆ, ಆಪ್ಷನ್ ಸಿ ತಂತಿ ವ್ಯಾಧಿಗಳು ಅಂದರೆ ಕೊಳಲು, ಆಪ್ಷನ್ ಡಿ ಇವುಗಳಲ್ಲಿ ಯಾವುವೂ ಅಲ್ಲ. 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತಾಳವ್ಯಾಧಿಗಳು. ಹಾಗೆ ಮುಂದಿನ ಪ್ರಶ್ನೆ 59 ದ್ರಾವಿಡ, ನಾಗರ ಮತ್ತು ವ್ಯಸರ ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದೇವಾಲಯದ ವಾಸ್ತುಶಿಲ್ಪ. ಹಾಗೆ 60ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರ ಸಾಮಾಜಿಕ ಜವಾಬ್ದಾರಿಗಳ ಅಂತ ಕೇಳಿದ್ದಾರೆ. 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಅಂತ ಕೇಳಿದ್ದಾರೆ. ಎಲ್ಲವೂ ವ್ಯಾಪಾರ ಸಾಮಾಜಿಕ ಜವಾಬ್ದಾರಿಗಳಾಗಿರ್ತವೆ. ಹಾಗೆ 60ನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ರೀತಿ ಹೆಚ್ಚಿನ ಇದೇ ತರಹ ಪ್ರಶ್ನೆಗಳನ್ನು ಕೇಳ್ತಾರೆ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಇಲ್ಲಿ ಸರಿಯಾದ ಉತ್ತರ 60ನೇ ಪ್ರಶ್ನೆ ಎ ಸರಿಯಾದ ಉತ್ತರ ಅರಾವಳಿ ಬೆಟ್ಟಗಳು. 52ನೇ ಪ್ರಶ್ನೆ ನೋಡೋಣ. 52ನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರಗಳಿವೆ ಅಂತ ಕೇಳಿದ್ದಾರೆ. ಕೀಲುಗಳಿವೆ, ಚಕ್ರದ ಕೀಲುಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 24 ಚಕ್ರದ ಕೀಲುಗಳಿವೆ. ಹಾಗೆ 63ನೇ ಪ್ರಶ್ನೆ ಹಿಪೋಕ್ರಟಿಸ್ ಪ್ರಮಾಣ ಅಂದರೆ ಶಪಥ ಯಾವ ವೃತ್ತಿಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವೈದ್ಯರು, ಹಿಪೋಕ್ರಟಿಸ್ ಪ್ರಮಾಣ. ಹಾಗೆ 64ನೇ ಪ್ರಶ್ನೆ ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಟ್ಟ CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಕಂಪನಿಯ ಕಾಯ್ದೆಯಿಂದ ನಿಯಂತ್ರಿಸಲ್ಪಟ್ಟ CSR ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾಜಿಕ ಜವಾಬ್ದಾರಿ. ಹಾಗೆ 65ನೇ ಪ್ರಶ್ನೆ TKDL ಎಂದರೇನು? TKDL ಅಂದರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಡಿಜಿಟಲ್ ಗ್ರಂಥಾಲಯ ಎಂದರ್ಥ. ಹಾಗೆ 66ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನಲ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡಲು ಅಥವಾ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. 66ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ಕೇಳ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ 67ನೇ ಪ್ರಶ್ನೆ ತಪ್ಪಾಗಿರುವುದು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ.
ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿ. ಆಪ್ಷನ್ ಡಿ ತಪ್ಪಾಗಿರುವುದು. ಇವುಗಳಲ್ಲಿ ಯಾವುದೂ ಅಲ್ಲ. ಹಾಗೆ 68ನೇ ಪ್ರಶ್ನೆ, ಕೆಳಗಿನ ಸಂಸ್ಥೆಗಳು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು ಅಂತ ಹೇಳಿದೆ. ಹಾಗೆ 69ನೇ ಪ್ರಶ್ನೆ, BSII, BS2, BS3, BS4 ಇವುಗಳಲ್ಲಿ ಅಂತ ಕೇಳಿದರೆ ಇವುಗಳಲ್ಲಿ ಬಗ್ಗೆ ಬರೆಯಬೇಕು. ಅಂದರೆ ಏನಂತ ಕೇಳಿದ ಹಾಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹೊರಸೂಸುವಿಕೆ ಮಾನದಂಡಗಳು ಎಂದರ್ಥ. ಹಾಗೆ 70ನೇ ಪ್ರಶ್ನೆ, ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತ ಕೇಳಿದರೆ ಯಾವ ರಾಜ್ಯಗಳು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶವು ದೊಡ್ಡ ಗಡಿ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ. ಹಾಗೆ ಮುಂದಿನ ಪ್ರಶ್ನೆ 70, ವೈರಸ್ ಎಂದರೇನು ಎಂದರ್ಥ ಎನ್ನುವುದು ಏನು? ಪ್ರಶ್ನೆ ಈ ರೀತಿ ಕೇಳಿದರೆ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯರ್ ಆಮ್ಲ ಮತ್ತು ಪ್ರೋಟೀನ್ ಎಂದರ್ಥ. ಹಾಗೆ 72ನೇ ಪ್ರಶ್ನೆ, ಯಾವ ವಿದ್ಯುತ್ಕಾಂತೀಯ ತರಂಗಗಳು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅತಿ ಕೆಂಪು ಕಿರಣಗಳಾಗಿರ್ತವೆ. ಹಾಗೆ 73ನೇ ಪ್ರಶ್ನೆ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತೆ, ಆಗ ಆ ರಂಧ್ರವು ಏನಾಗುತ್ತೆ ಅಂತ ಕೇಳಿದ್ದಾರೆ. ದೊಡ್ಡದು ಚಿಕ್ಕದು ಅದೇ ಗಾತ್ರದಲ್ಲಿರುತ್ತದೆ ವಿರೂಪಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದೊಡ್ಡದಾಗುತ್ತದೆ. ಆ ರಂಧ್ರಗಳು ದೊಡ್ಡದಾಗುತ್ತವೆ. ಹಾಗೆ 74ನೇ ಪ್ರಶ್ನೆ, ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ? ಹಿತ್ತಾಳೆಯು ಯಾವ ಲೋಹದ ಮಿಶ್ರವಾಗಿದೆ? 76ನೇ ಪ್ರಶ್ನೆ ಆಪ್ಷನ್ ಎ ತಾಮ್ರ ಮತ್ತು ಕಬ್ಬಿಣ. ಹಾಗೆ ಮುಂದಿನ ಪ್ರಶ್ನೆ 75, ಬೇಕಿಂಗ್ ಸೋಡಾ ಎಂದರೇನು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಸರಿಯಾದ ಉತ್ತರ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆ 76, ಥಲಸ್ಸೀಮಿಯಾ ಎಂಬ ಅನುವಂಶೀಯ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಇಲ್ಲಿ ಸರಿಯಾದ ಉತ್ತರ 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತದ ಮೇಲೆ. ಹಾಗೆ 77ನೇ ಪ್ರಶ್ನೆ, ಟಾರ್ ಎಂದರೇನು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಡಾರ್ಕ್ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಟಾರ್ ಎಂದು ಕರೆಯುತ್ತಾರೆ. ಹಾಗೆ 78ನೇ ಪ್ರಶ್ನೆ, MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರ್ ಅನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು ಅಂತ ಕೇಳಿದ್ದಾರೆ. F3, F2, F5, F6 ಇವುಗಳಲ್ಲಿ ಯಾವುದು ಫಂಕ್ಷನ್ ಕೀ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ F2 ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ 79, ಬೆಳಕು ಹೊರಸೂಸುವ ಡಯೋಡ್ LED ಯಾವುದು ಪರಿವರ್ತಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಹಾಗೆ 80ನೇ ಪ್ರಶ್ನೆ, ಮಾರ್ಸ್ ಅಂದರೆ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹೆಲಿಕಾಪ್ಟರ್ ಇಂಜೆನ್ಯೂಟ್ ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ 81ನೇ ಪ್ರಶ್ನೆ, ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳನ್ನು ಕ್ರಮವಾಗಿ ಏನು ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ಆಪ್ಷನ್ ಎ ವಿಕ್ರಮ ಮತ್ತು ಪ್ರಜ್ಞಾನ. ಹಾಗೆ 82ನೇ ಪ್ರಶ್ನೆ, ಸರ್ ಸಿ ವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದಿದ್ದಾರೆ? 82ನೇ ಪ್ರಶ್ನೆ ಆಪ್ಷನ್ ಬಿ ಬೆಳಕಿನ ಹರಡುವಿಕೆಯ ಮೇಲೆ ಕೆಲಸಕ್ಕಾಗಿ. ಹಾಗೆ 83ನೇ ಪ್ರಶ್ನೆ, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಸಭೆಯ ಅಧ್ಯಕ್ಷರು. ಸರಿ. 83ನೇ ಪ್ರಶ್ನೆ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. 84ನೇ ಪ್ರಶ್ನೆ, ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಗೆ ಇರುತ್ತದೆ. ಹಾಗೆ 85ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ ಹೊಂದಿಲ್ಲ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ಹಾಗೆ ಮುಂದಿನ ಪ್ರಶ್ನೆ 86, ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್. ಇಷ್ಟು ಪ್ರಶ್ನೆಗಳು ಪ್ರಶ್ನೆ 2024ರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದು. ಹಾಗೆ ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಹೊಸ ವಿಡಿಯೋಗಳನ್ನ ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.